ವೆಲ್ಕಮ್ ಟು ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಯಾವಾಗ್ಲೂ ನ್ಯೂಸ್ ಹೇಳ್ತಿದ್ದವರು ಇವತ್ತಿನಪ್ಪ ಸ್ಕ್ರೀನ್ ಅಲ್ಲೇ ಬಂದ್ಬಿಟ್ಟಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರಬೇಕು. ಎಸ್, ನನಗಾಗಿರೋ ಈ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಡೈರೆಕ್ಟ್ ಆಗಿ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಹಾಗಾಗಿ ಸ್ಕ್ರೀನ್ ಮೇಲೆ ಬಂದೆ. ಆ ಎಕ್ಸ್ಪೀರಿಯನ್ಸ್ ಏನು, ಅದೇನ್ ಸ್ಟೋರಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2 days ಬ್ಯಾಕ್ ನಾನು ಬೈಕ್ ನ ಸರ್ವಿಸ್ ಕೊಡಕ್ಕೆ ಶೋರೂಮ್ಗೆ ಹೋಗಿದ್ದೆ. ಬೈಕ್ ನ ಸರ್ವಿಸ್ ಕೊಟ್ಟು ಅಲ್ಲಿಂದ ಆಟೋದಲ್ಲಿ ಆಫೀಸ್ಗೆ ಬಂದೆ. ಆಟೋ ಡ್ರೈವರ್ಗೆ ಆಫೀಸ್ ಹತ್ರ ಇಳಿದ ಮೇಲೆ ದುಡ್ಡು ಕೊಟ್ಟು ನನ್ನ ಪಾಡಿಗೆ ನಾನು ಆಫೀಸಿಗೆ ಬಂದೆ. ಆಫೀಸಿಗೆ ಬಂದ್ಮೇಲೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾರ್ಡ್ ಸ್ವೈಪ್ ಮಾಡಿ ಒಳಗಡೆ ಬರ್ಬೇಕು. ಬಟ್ ಕಾರ್ಡ್ ಸ್ವೈಪ್ ಮಾಡೋಣ ಅಂತ ಕಾರ್ಡ್ ನೋಡಿದ್ರೆ ನನ್ನ ಹತ್ರ ಕಾರ್ಡ್ ಇಲ್ಲ, ಎಲ್ಲಿ ಬಿಟ್ಟೆ ಅಂತ ಕೂಡ ಗೊತ್ತಾಗ್ಲಿಲ್ಲ. ಫುಲ್ ಕನ್ಫ್ಯೂಸ್ ಆಗಿ ಟೆನ್ಷನ್ ಆಗ್ಬಿಟ್ಟಿತ್ತು. ಹೀಗೆ ಒಂದಿನ ಪೂರ್ತಿ ಕಳೆದೆ. ನೆಕ್ಸ್ಟ್ ಡೇ ಶಾಕಿಂಗ್ ಏನಪ್ಪಾ ಅಂದ್ರೆ, ನಮ್ಮ ಕಂಪ್ನಿ ಸೆಕ್ಯೂರಿಟಿ ಒಬ್ರು ಕಾಲ್ ಮಾಡ್ತಾರೆ, ನಿಮ್ಮ ಐಡಿ ಕಾರ್ಡ್ ಸಿಕ್ಕಿದೆ, ಬಂದು ತಗೊಂಡು ಹೋಗಿ ಅಂತ. ನಮ್ಗೆ ನಂಬೋಕೆ ಆಗ್ಲಿಲ್ಲ. ಐಡಿ ಕಾರ್ಡ್ ಹೇಗೆ, ಯಾರು ಕೊಟ್ರು ಅನ್ನೋದು ನಿಜಕ್ಕೂ ತುಂಬಾನೇ ಕನ್ಫ್ಯೂಷನ್. ನಾನು ಸೆಕ್ಯೂರಿಟಿ ಹತ್ರ ಹೋಗಿ ಐಡಿ ಕಾರ್ಡ್ ಬಗ್ಗೆ ಕೇಳಿದಾಗ ಆಟೋ ಡ್ರೈವರ್ ಬಂದು ಕೊಟ್ಬಿಟ್ಟು ಹೋದ್ರು ಅಂತ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ಈಗಿನ ಕಾಲದಲ್ಲಿ ಐಡಿ ಕಾರ್ಡ್ ಅಲ್ಲ, ಏನೇ ಎಲ್ಲೇ ಬಿಟ್ರು ಅದಂತೂ ನಿಮ್ಗೆ ವಾಪಸ್ ಖಂಡಿತ ಸಿಗಲ್ಲ. ಆದ್ರೆ ಆಟೋ ಡ್ರೈವರ್ ಐಡಿ ಕಾರ್ಡ್ ನೋಡಿದ ತಕ್ಷಣ ಸುಮ್ಮನಾಗೋದು ಬಿಟ್ಟು ಅಷ್ಟು ಮುತುವರ್ಜಿಯಿಂದ ಆಫೀಸ್ ಹತ್ರ ಬಂದು ಐಡಿ ಕಾರ್ಡ್ ಕೊಟ್ಟು ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಖುಷಿ ಆಯ್ತು. ಅದಕ್ಕೆ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ಕ್ರೀನ್ ಅಲ್ಲಿ ಬಂದದ್ದು. ನಿಮ್ಗೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಹೌದು ಅನ್ನೋದಾದ್ರೆ ಮರೀದೆ ನಮ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಅಂಡ್ ಹೀಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ನಾವು ನಿಮ್ಗೆ ಇದೇ ತರ ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅನ್ನ ಕೊಡ್ತಾನೆ ಇರ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.